ಮೇಳ. ಇಂದು ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿದೆ. ಕಾರ್ಯಕ್ರಮದಲ್ಲಿ ತರಕಾರಿಗಳ ದಂಡೆ ಸೇರಿದೆ. ಎಲ್ಲಿ ನೋಡಿದರೂ ದವಸ ಧಾನ್ಯ, ಸೊಪ್ಪು, ತರಕಾರಿ, ಹಣ್ಣು, ಹಂಪಲು, ಔಷಧಿ ಸದಸ್ಯಗಳು, ಸಂಬಾರ ಪದಾರ್ಥಗಳ ಕಲರವ ತುಂಬಿದೆ. ಅಲಂಕೃತವಾದ ವೇದಿಕೆಯ ಮೇಲೆ ಸೊಪ್ಪು ತರಕಾರಿಗಳು ಒಂದೊಂದಾಗಿ ಬಂದು ತಮ್ಮ ಗುಣವಿಶೇಷಗಳ ಬಗ್ಗೆ ಮಾತನಾಡುತ್ತಾರೆ. ಅವು ಮೊದಲಾಗಿ ಹೀರೆಕಾಯಿ ವೇದಿಕೆಗೆ. ನಾನು ಹೀರೆಕಾಯಿ. ನನ್ನ ಮೈಬಣ್ಣ ಹಸಿರು, ನೋಡಿ ಮೈಯೆಲ್ಲ ಸುಕ್ಕುಗಟ್ಟಿದೆ. ನಾನು ಭಾರತದಲ್ಲಿಯೇ ಹುಟ್ಟಿದ್ದು, ಚಪ್ಪರದ ಬಳ್ಳಿಯಲ್ಲಿ ನೇತು ಬಿಡುತ್ತೇನೆ. ನಾನೆಂದರೆ ನಿಮಗೆಲ್ಲ ತುಂಬಾ ಇಷ್ಟ. ನನ್ನ ಹಿಗ್ಗುತ್ತೀರಿ. ಈಗಲಾದರೂ ತಿಳಿದೆ ನಾನು ಯಾರಂತ. ನಾನೇ ಹೀರೆಕಾಯಿ. ನನ್ನಲ್ಲಿ ಎ ಮತ್ತು ಸಿ ಅನ್ನಂಗದ ಖನಿಜಾಂಶವಿದೆ. ಪಲ್ಯ, ಸಾಂಬಾರು, ಬಜ್ಜಿ, ಗೊಜ್ಜುಗಳಲ್ಲಿ ನನ್ನನ್ನು ಬಳಸುತ್ತಾರೆ. ನಾನು ಜನರಿಗೆ ರುಚಿ ಮತ್ತು ಆರೋಗ್ಯ ನೀಡುತ್ತೇನೆ. ಧನ್ಯವಾದಗಳು. ಇಲ್ಲಿ ಎಲ್ಲ ಬಂಧುಗಳಿಗೆ ನಮಸ್ಕಾರ. ನಾನು ಹೂಕೋಸು. ಗೋಬಿ ಮಂಚೂರಿ ಅಂದ್ರೆ ನಿಮಗೆ ಬಲು ಪ್ರೀತಿ ಅಲ್ಲವೇ? ಬಾಯಲ್ಲಿ ನೀರು ಬಂದಿರಬಹುದು. ಇರಲಿ, ವಿಷಯಕ್ಕೆ ಬರೋಣ. ನಾನು ಇಲ್ಲದೆ ಗೋಬಿ ಮಂಚೂರಿ ಸಿದ್ಧ ಆಗುವುದಿಲ್ಲ. ನಾವು 3 ಜನರ ಸಹೋದರರು. ಗೆಡ್ಡೆಕೋಸು, ಹೂಕೋಸು ಮತ್ತು ಎಲೆಕೋಸು ಎಂದು ನಮ್ಮನ್ನು ಕರೆಯುತ್ತಾರೆ. ಸೂಪು, ಪಲ್ಯ, ಹುಳಿ, ಪಕೋಡ, ಪರೋಟ, ಗೋಬಿ ಮಂಚೂರಿ ಮುಂತಾದ ಅಡುಗೆಗಳಿಗೆ ನಾನು ಬೇಕು. ನನ್ನ ಸೇವನೆಯಿಂದ ರಕ್ತ ಶುದ್ಧಿ ಮತ್ತು ಚರ್ಮ ರೋಗಗಳು ದೂರವಾಗುತ್ತವೆ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನನ್ನನ್ನು ಸೇವಿಸಿ ಆರೋಗ್ಯದಿಂದಿರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಯಾಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಮುಚ್ಚಿದ್ದೀರಿ? ನಾನು ಈರುಳ್ಳಿ. ನಾನು ಚೈನಾ ದೇಶದ, ಆದರೂ ಭಾರತದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದಿದ್ದೇನೆ. ನನಗೆ ಇಂಗ್ಲಿಷದಲ್ಲಿ ಆನಿಯನ್, ತಮಿಳಿನಲ್ಲಿ ವೆಂಗಾಯ ಮತ್ತು ತೆಲುಗುದಲ್ಲಿ ಕನ್ನಡದಲ್ಲಿ ನಿಮಗೆ ಗೊತ್ತಾ ಈರುಳ್ಳಿ. ನಾನು ಕಣ್ಣೀರು ತಲೆಗಳು ಆರೋಗ್ಯಕ್ಕೆ ತುಂಬ ಉಪಯೋಗ. ನಾನು ದೇಹಕ್ಕೆ ಬಲ ಕೊಡುವ ಎಲ್ಲ ವಿಟಮಿನ್ಗಳು ನನ್ನ ಜೊತೆ ಇದೆ. ಸಾರು, ಪಲ್ಯ, ಸಾಂಬಾರು, ಉಪ್ಪಿಟ್ಟು, ಅವಲಕ್ಕಿ ಎಲ್ಲಾದರೂ ರುಚಿ ಬೇಕಾದರೆ ನಾನು ಬೇಕೇ ಬೇಕು. ಸಣ್ಣಾದರೂ ದೊಡ್ಡ ಕೆಲಸವನ್ನು ಮಾಡುವ ಸ್ನೇಹಿತ ನಾನು. ಆದರೂ ನನ್ನನ್ನು ನೋಡಿ ನೀವು ಅಳುತ್ತೀರಿ. ಧನ್ಯವಾದಗಳು. ವೈದ್ಯರು ತರಕಾರಿಗಳೊಂದಿಗೆ ಸೊಪ್ಪುಗಳನ್ನು ತಿನ್ನಲು ಹೇಳುತ್ತಾರೆ. ನಾನು ಮರದ ಮೇಲೆ ಬೆಳೆಯುತ್ತೇನೆ. ನಾನು ಸೊಪ್ಪಿನೊಂದಿಗೆ ಕೈಯನ್ನು ಕೂಡ ನೀಡುತ್ತೇನೆ. ಯುಗಾದಿ ಹಬ್ಬದಲ್ಲಿ ನನ್ನನ್ನು ಬಲು ಪ್ರೀತಿಯಿಂದ ಕೊಂಡೊಯ್ಯುತ್ತಾರೆ. ನನ್ನನ್ನು ಖರೀದಿಸಲು ನುಗ್ಗು ಏಕೆ? ಈಗಲಾದರೂ ಗೊತ್ತಾಯ್ತಾ ನಾನು ನುಗ್ಗೆ ಸೊಪ್ಪು ಅಂತ. ನನ್ನಲ್ಲಿ ಎ ಮತ್ತು ಸಿ ಜೀವಸತ್ವಗಳಿವೆ. ನಾನು ಮಕ್ಕಳ ಬೆಳವಣಿಗೆಗಳಿಗೆ ಸಹಾಯಕಾರಿ. ಕಣ್ಣಿನ ಸಮಸ್ಯೆಯನ್ನು ದೂರ ಮಾಡುತ್ತೇನೆ. ಶಾಲೆಯ ಆವರಣದಲ್ಲಿ ನನ್ನನ್ನು ಬೆಳೆಸಿರಿ. ನನ್ನಲ್ಲಿ 108 ಪೋಷಕಾಂಶಗಳಿವೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಮಾನ್ಯರೇ, ನನ್ನ ತವರು ಮನೆ ಭಾರತ. ನಾನು ಪಲ್ಯ, ಗೊಜ್ಜು, ಉಪ್ಪಿನಕಾಯಿ, ಕಡುಬು, ಬೀರು ಮುಂತಾದ ಅಡುಗೆಗೆ ನನ್ನನ್ನು ಬಳಸುತ್ತಾರೆ. ನನ್ನಲ್ಲಿ ಪೌಷ್ಟಿಕಾಂಶಗಳ ಕಣಜವೇ ಆಗಿದ್ದೇನೆ. ನಾನು ಈಗಾದರೂ ಯಾರಂತ ಗೊತ್ತಾಯಿತೆ? ನಾನು ಸೋರೆಕಾಯಿ. ನಾನು ಬಲಿತ ಮೇಲೆ ನನ್ನ ಹೊಟ್ಟೆಯೊಳಗಿನ ಬೀಜವನ್ನು ಹೊರತೆಗೆದು ಗುರುಡಿ ಆಕಾರದ ಹೊರಕವಚವನ್ನು ಹೊರತೆಗೆದು ಒಣಗಿಸಿ ಅದನ್ನು ತಂಬೂರಿಯಾಗಿ ಈ ಪದವನ್ನು ಆಡುತ್ತಾರೆ. ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ. ಇದು ನನ್ನ ನಮನ. ನನ್ನ ಹೆಸರು ಮೂಲಕಿ. ನಾನು ಬಿಳಿಯ ಬಣ್ಣದಲ್ಲಿದ್ದೇನೆ. ನನ್ನ ತವರು ಯುರೋಪ್ ಮತ್ತು ಏಷ್ಯಾ. ನನ್ನನ್ನು ಮೊಸರು ಬಜ್ಜಿ, ಸಾಂಬಾರು, ಪಲ್ಯನಲ್ಲಿ ಬೆಳೆಸುತ್ತಾರೆ. ಸ್ವಲ್ಪ ಜನರು ನನ್ನ ಘಾಟು ವಾಸನೆಗೆ ಇಷ್ಟಪಡುವುದಿಲ್ಲ ಎಂದು ಸ್ವಲ್ಪ ಬೇಜಾರವಾಗುತ್ತದೆ. ಧನ್ಯವಾದಗಳು. ಇತ್ತೀಚೆಗೆ ನನ್ನನ್ನು ಹುಡುಗಿಯರ ಜಡೆಗೆ ಹೋಲಿಸುತ್ತಾರೆ. ನನಗೇನು ಬೇಸರವಿಲ್ಲ, ಏಕೆಂದರೆ ನನಗೆ ಬಿಟ್ಟಿ ಪ್ರಚಾರ ಸಿಕ್ಕು ಒಳ್ಳೆಯ ಖ್ಯಾತಿ ಪಡೆದಿದ್ದೇನೆ. ನಾನು ಹುಡುಗಿಯರಂತೆ ಅತಿ ಮೃದು, ಅಷ್ಟೇ ಹಿತವಾಗಿದ್ದೇನೆ. ನನ್ನನ್ನು ಸಾಂಬಾರು, ಮಜ್ಜಿಗೆ, ಪಲ್ಯ ಮುಂತಾದ
ಅಡುಗೆಗೆ ಉಪಯೋಗಿಸುತ್ತಾರೆ. ನಾನು ಎಲ್ಲ ಅಡುಗೆಗೂ ಬೇಕು. ಈಗಲಾದರೂ ಗೊತ್ತಾಯ್ತೆ ನಾನು ಯಾರಂತ? ನಾನು ಕೊತ್ತಂಬರಿ ಸೊಪ್ಪು. ನಾನು ಕಬ್ಬಿಣಾಂಶವನ್ನು ಹೊಂದಿದ್ದೇನೆ. ತಿಳಿಯಿರಿ, ಕಬ್ಬಿಣಾಂಶವು ರಕ್ತಹೀನತೆಯನ್ನು ತಡೆಯುತ್ತದೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜನರು ಆರೋಗ್ಯವೇ ಭಾಗ್ಯ ಎಂದು ತಿಳಿದರು. ಹೆಚ್ಚು ಹೆಚ್ಚು ತರಕಾರಿಗಳನ್ನು ಕೊಂಡು ಮನೆಗೆ ತೆರಳಿದರು. ತರತರದ ಅಡುಗೆಗಳನ್ನು ಮಾಡಿ ಉಂಡರು. ಆರೋಗ್ಯವಂತಾಗಿ ಬಾಳಿದರು. ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯವಿದೆ ಎಂಬುದನ್ನು ಸಾರಿದರು. ಧನ್ಯವಾದಗಳು.